ಕೆಲವು ಆಂಟ್ರಪ್ರನರ್ಸ್ ಅವರ ಬಿಸ್ನೆಸ್ನ ತುಂಬ ಸ್ವಚ್ಛತೆಯಿಂದ ಮಾಡಿರ್ತಾರೆ. ಆದರೆ ನಮ್ಮ ಮುಂದಿನ ಐಡಿಯಾ ಬಾಸ್ ಸ್ವಚ್ಛತೆಯಿಂದನೇ ಅವರ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆಸ್ ಎ ಇಂಡಿಯನ್ಸ್ ನಾವು ನಮ್ಮ ಮನೆಯನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಗರ್ವ ಪಡ್ತೀವಿ. ನಿಜವಾಗ್ಲೂ ಈ ರೀತಿ ಕ್ಲೀನ್ ಮಾಡೋದು ಅಗತ್ಯ ಇದೆಯಾ? ನೀವ್ ಯಾವಾಗ ಕ್ಲೀನರ್ನ ತಗೋತೀರಾ, ನೀವ್ ಅದನ್ನ ಸಿಂಕ್ ಕೆಳಗಡೆ ಇಡ್ತೀರಾ. ಮಕ್ಳಿರ್ತಾರೆ, ನೀವು ಅವ್ರಿಗೆ ಹೇಳ್ತೀರಾ ಇದನ್ನ ಮುಟ್ಬೇಡ, ಇದು ಕೆಟ್ಟದು ಅಂತ. ಅದೇ ಕ್ಲೀನರ್ ಇಂದ ನೀವು ಯಾವಾಗ ಫ್ಲೋರ್ನ ಕ್ಲೀನ್ ಮಾಡ್ತೀರಾ ಮತ್ತೆ ಪಾತ್ರೆನ ತೊಳಿತೀರಾ, ಮತ್ ನೀವು ಅದ್ರ ಮೇಲೆ ಅವರನ್ನ ಆಟ ಆಡೋದಕ್ಕೆ ಬಿಡ್ತೀರಾ, ಲಿಕ್ ಮಾಡೋದಕ್ಕೆ ಬಿಡ್ತೀರಾ, ಊಟ ಬಿದ್ರೆ ಅದನ್ನೇ ತಿನ್ನಿಸ್ತೀರಾ. ಸೊ ವೇರ್ ಇಸ್ ದ ಲಾಜಿಕ್? ಇದರಲ್ಲಿ ಲಾಜಿಕ್ ಇದೆಯಾ? ನಿಜವಾಗ್ಲೂ ಮಕ್ಕಳು ಸುರಕ್ಷಿತವಾಗಿದ್ದಾರಾ? ಪರ್ಸನಲ್ ಕೇರ್ ತುಂಬಾ ಪರ್ಸನಲ್ ಆಗಿ ಹೋಗಿದೆ ಇವಾಗ. ಯಾರು ಕೂಡ ಹೋಮ್ ಕೇರ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಮಾರ್ಕೆಟ್ ಅಲ್ಲಿ ಏನ್ ಕ್ಲೀನಿಂಗ್ ಪ್ರಾಡಕ್ಟ್ ಸಿಗುತ್ತೆ ಅದರಲ್ಲಿ ಜಾಸ್ತಿ ಏನ್ ಬರ್ದಿರ್ತಾರಂದ್ರೆ ಕರೋಸಿವ್, ಹೈಲಿ ಆಸಿಡಿಕ್, ನಿಮ್ಮ ಕೈ ಹಾಳಾಗತ್ತೆ, ನಿಮ್ಮ ಲಂಗ್ಸಲ್ಲಿ ಆಸಿಡ್ ಹೋಗುತ್ತೆ. ನಾವು ಆ ಪ್ರಾಬ್ಲಮ್ನ ನಿಮ್ಮ ಲೈಫಿಂದ ದೂರ ಮಾಡ್ತೀವಿ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚೆನ್ನೈನ ಮಯಾಂಕ್ ಜೈನ್ ಮತ್ತು ಕರಣ್ ಶಾಖಾ. ನಮಸ್ತೆ ಟೈಟನ್ಸ್. ಲೈಫಲ್ಲಿ ಮೆಸ್ ಆಗೋದಕ್ಕೆ ಒಂದೇ ರೂಲ್ ಇರೋದು, ಕಲೆಗಳು ಪರ್ಮಿಷನ್ ಜೊತೆಗೆ ಬರೋದಿಲ್ಲ. ಆದ್ರೆ ಇವತ್ತು ನಾವು ನಿಮ್ಗೆ ಒಂದು ಚಾಯ್ಸ್ ಕೊಡ್ತೀವಿ, ನೀವು ಎಷ್ಟು ಬೇಕಾದ್ರೂ ಕಲೆನ ಮಾಡ್ಬೋದು. ಬನ್ನಿ ಟೈಟನ್ಸ್, ಬಾಲ್ಯದ ನೆನಪನ್ನ ಇಟ್ಕೊಂಡು ಈ ಬೋರ್ಡ್ ಅನ್ನ ಗಲೀಜ್ ಮಾಡೋಣ. Let's do it. ಬನ್ನಿ ಬನ್ನಿ ಸರ್. ಬನ್ನಿ. ಬನ್ನಿ. ಪರ್ಫೆಕ್ಟ್. ಈಗ ನೋಡಿ, ಮನೆಯ ಒಂದು ಗೋಡೆಯ ಚಿತ್ರಣ ಕಂಡು ಬಂತು. ಈ ರೀತಿ ಕಲೆಗಳು ಇಲ್ಲೇ ಅಲ್ಲ, ಭಾರತದ ಪ್ರತಿಯೊಂದು ಮನೆಯ ಗೋಡೆಯ ಮೇಲೂ ಹೀಗೆ ಇರುತ್ತೆ. ಟೈಟನ್ಸ್, ನಿಮಗೆ ನೆನ್ಪಿದ್ಯಾ ಚಿಕ್ಕ ವಯಸ್ಸಲ್ಲಿ ನೀವು ಕ್ರಯಾನ್ ಇಂದ ಗೋಡೆಗಳ ಮೇಲೆ ಕೀಚ್ತಾ ಇದ್ರಿ, ಆಗ ನಿಮ್ಮಮ್ಮ ನಿಮ್ಗೆ ಹೊಡಿತಾ ಇದ್ರು, ಬೈತಾ ಇದ್ರು. ಈಗ ಅದೇ ಕರೆಗಳು ಈಗಲೂ ಆಗಿದೆ, ಆದ್ರೆ ಮಮ್ಮಿಯ ಬೈಗುಳದ ಜಾಗದಲ್ಲಿ ಬಂದ್ಬಿಟ್ಟಿದೆ ಎಂಡ್ಲೆಸ್ ಸ್ಕ್ರಬ್ಬಿಂಗ್, ರಬ್ಬಿಂಗ್ ಅಂಡ್ ಕ್ಲೀನಿಂಗ್ ದ ಜಗ್ಲಿಂಗ್. ಅದು ಕ್ರಯಾನ್ನ ಕರೆ ಆಗಿರ್ಬೋದು, ಇಲ್ಲ ಅಂದ್ರೆ ಅಡಲ್ಟ್ಹುಡ್ ನ ಕಾಫಿ ಸ್ಪಿಲ್ಸ್. ನಾವು ಮನೆಯನ್ನ ಯಾವಾಗ ಕ್ಲೀನ್ ಮಾಡ್ತೀವಿ, ನಮ್ಮ ಪೇಷನ್ಸ್ ನ ಖಂಡಿತವಾಗ್ಲೂ ಕ್ಲೀನ್ ಮಾಡ್ಕೋತೀವಿ. ಮತ್ ಐರನಿ ಏನಂದ್ರೆ, ಯಾವ ಕ್ಲೀನರ್ಸ್ ಇಂದ ನಾವು ಮನೆಯಲ್ಲಿ ಕ್ಲೀನಿಂಗ್ ಮಾಡ್ಕೋತಿದೀವಿ ಅದರಲ್ಲಿ 90% ವರೆಗೆ ಬರೀ ನೀರಿದೆ ವಿತ್ ಹಾರ್ಮ್ಫುಲ್ ಕೆಮಿಕಲ್ಸ್. ಅಂದ್ರೆ ಕ್ಲೀನ್ ಅಂತೂ ಸ್ವಲ್ಪ ಮಟ್ಟಿಗೆ ಆಗ್ತಿದೆ, ಆದ್ರೆ ನಿಮ್ಮ ವಾಲೆಟ್ ಮತ್ತೆ ಹೆಲ್ತ್ ಪೂರ್ತಿಯಾಗಿ ಕ್ಲೀನ್ ಆಗ್ತಾ ಇದೆ. ಅದಕ್ಕೆ ನಾವು ತಂದಿದೀವಿ ಕ್ಲೀವೋ. ಕ್ಲೀವೋ ಕ್ಲೀನರ್ಸ್ ಬರುತ್ತೆ ಸ್ಯಾಶೆಟ್ ಅಲ್ಲಿ, ಯಾವುದು ಕಾನ್ಸಂಟ್ರೇಟೆಡ್ ಪೌಡರ್ ಆಗಿದೆ ಅಂಡ್ ಇಟ್ಸ್ ವೆರಿ ಈಸಿ ಟು ಮೇಕ್ ದೆಮ್. ಮನೆಯಲ್ಲಿ ಯಾವ್ದಾದ್ರು ಒಂದು ಎಕ್ಸಿಸ್ಟಿಂಗ್ ಬಾಟಲ್ ನ ತಗೊಳ್ಳಿ, ಅದರಲ್ಲಿ ನೀರನ್ನ ತುಂಬಿಸಿ, ನಾವು ಕೊಡ್ತೀವಿ ಕೋನ್ನ, ಅದರಿಂದ ಪೌಡರ್ ನೀಟಾಗಿ ಹೋಗುತ್ತೆ. ಪೌಡರ್ ಹಾಕಿ ಕ್ಲೋಸ್ ಮಾಡಿ. ನೀವು ಪೂರ್ತಿ ಸ್ಯಾಶೆ ಅದು Yes, ಹಾಕಿದ್ದೀರಾ? yes. ಹೌದು ಎಸ್, ಸರ್. ನಾವೊಂದು Complete. ಸ್ಯಾಶೆಟ್ ನ ಕಲ್ಸಿದೀವಿ, ಯಾವುದು 500 ml ನ. ಇದು ಕಿಚನ್ ಕ್ಲೀನರ್ ಸ್ಪ್ರೇ ಆಗುತ್ತೆ. ಈಗ ಶೇಕ್ ಮಾಡಿ. ಈಗ ನಿಮ್ಮ ಕ್ಲೀವೋ ಕ್ಲೀನರ್ ರೆಡಿ ಟು ಯೂಸ್. ಯಾವುದು ನಿಮ್ಮ ಎಲ್ಲ ಕರೆಗಳಿಗೆ ಮಾಡುತ್ತೆ, ಫುಲ್ ಸ್ಟಾಪ್. ಇದರಲ್ಲಿ ನಾವು ಕೇರ್ಫುಲಿ ಚೂಸ್ ಅಂಡ್ ನಾನ್ ಟಾಕ್ಸಿಕ್ ಇಂಗ್ರೀಡಿಯೆಂಟ್ಸ್ ನ ಹಾಕಿರೋದು. ಪ್ರತಿ ಸರ್ಫೇಸ್ ಅಲ್ಲೂ ಸೇಫ್ ಆಗಿದೆ. ಅದು ಫ್ಲೋರ್ಸ್ ಇರ್ಬೋದು, ಕಿಚನ್ ಕ್ಯಾಬಿನೆಟ್ಸ್ ಇರ್ಬೋದು, ಹೋಮ್ ಅಪ್ಲಯನ್ಸಸ್, ಗ್ರೀಸಿ ಸರ್ಫೇಸಸ್ ಎಲ್ಲಾದ್ರೂ ಇರ್ಬೋದು. ಬರೀ ಒಂದು ಸ್ಪ್ರೇ, ಒಂದು ಸ್ವೈಪ್ ಅಷ್ಟೇ, ಮತ್ತೆ ನಿಮ್ಮ ಮನೆ ಆಗುತ್ತೆ ಫ್ರೆಶ್, ರೇಡಿಯಂಟ್ ಅಂಡ್ ಸ್ಟ್ರೆಸ್ ಫ್ರೀ. ಮತ್ತಿಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದು ತುಂಬಾ ವಾಲೆಟ್ ಲೈಟ್ ಮತ್ತೆ ಪ್ಲಾನೆಟ್ಗೂ ಬ್ರೈಟ್. ನೀವು ನೋಡ್ತಿರೋ ಹಾಗೆ ನಿಧಾನಕ್ಕೆ ಕ್ರಯಾನ್ ಮಾರ್ಕ್ಸ್ ಕೂಡ ಹೋಗ್ತಾ ಇದೆ. ಹಳದಿ ಮತ್ತೆ ಆಯಿಲ್ ಮಾರ್ಕ್ಸ್ ಕೂಡ ಕ್ಲೀನ್ ಆಗುತ್ತೆ. ಇದು ಸರ್ಫೇಸ್ ಕ್ಲೀನಿಂಗ್ ಇಲ್ಲ ಬೇರೆ ಏನಾದ್ರೂ ಯೂಸ್ ಇದೆಯಾ ಇದರಿಂದ? ನಮ್ಮ ಹತ್ರ ಫ್ಲೋರ್ಗೆ ಫ್ಲೋರ್ ಕ್ಲೀನರ್ ಇದೆ. ದೆನ್ ವಿ ಆಲ್ಸೋ ಹ್ಯಾವ್ ಡಿಶ್ ವಾಶ್ ಲಿಕ್ವಿಡ್ ಜೆಲ್. ವಿ ಆಲ್ಸೋ ಹ್ಯಾವ್ ಎ ಆಲ್ ಪರ್ಪಸ್ ಕ್ಲೀನರ್ ಫಾರ್ ವುಡನ್ ಫರ್ನಿಚರ್ಗೋಸ್ಕರ, ಇಲ್ಲ ಮನೆಯಲ್ಲಿ ಯಾವ್ದಾದ್ರು ಬೇರೆ ಸ್ಟೇನ್ಸ್ ಇರುತ್ತೆ. ಅಂಡ್ ವಿ ಆಲ್ಸೋ ಹ್ಯಾವ್ ಸ್ಪೆಷಾಲಿಟಿ ಕ್ಲೀನರ್ಸ್ ವಿಚ್ ಇಸ್ ಇನ್ ವರ್ಕ್. ನಿಮ್ದು ಕಾಪರ್ ಇಲ್ಲ ಬ್ರಾಸ್ ಇರ್ಬೋದು, ಇಲ್ಲ ಅಂದ್ರೆ ಯಾವ್ದಾದ್ರು ಟಫ್ ಸ್ಟೇನ್ಸ್ ಇರ್ಬೋದು, ಬಾತ್ರೂಮ್ ಅಲ್ಲಿ ಕರೆ ಇದ್ದ ಹಾಗೆ, ಅದಕ್ಕೂ ಕೂಡ ನಮ್ಮ ಹತ್ರ ಸಾಕಷ್ಟು ಸೊಲ್ಯೂಷನ್ಸ್ ಇದೆ. ಟೈಟನ್ಸ್, ನಾವು ಇವರ ಪ್ರಾಡಕ್ಟ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ, ಬಟ್ ಅದಕ್ಕೂ ಮುಂಚೆ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವ್ರ ಭೇಟಿ ಆಗಿದ್ದು ಹೇಗೆ, ಈ ಐಡಿಯಾ ಬಂದಿದ್ದು ಹೇಗೆ, ಮತ್ತು ಈ ಸ್ವಚ್ಛತೆ ಬಗ್ಗೆ ನಿಮ್ ಗಮನ ನಿಮ್ಮ ಹೋಗಿದ್ದು ಟೂತ್ ಹೇಗೆ? ಬ್ರಷ್ ಆಗ್ಬಿಟ್ಟಿದೆ ಎಲೆಕ್ಟ್ರಿಕ್, ಸ್ಕಿನ್ ಕೇರ್ ಆಗಿದೆ ಪರ್ಸನಲ್, ಮತ್ತೆ ನಿಮ್ಮ ಫುಡ್ ಕೂಡ ಆಗ್ತಿದೆ ಹೆಲ್ದಿ. ಆದ್ರೆ ಕ್ಲೀನರ್ಸ್ ಈಗಲೂ ಕೂಡ ಬಲ್ಕಿ ಬಾಟಲ್ಸ್ ನಲ್ಲಿ ಟಾಕ್ಸಿಕ್ ಕೆಮಿಕಲ್ಸ್ ಜೊತೆ ಯಾಕೆ ಬರ್ತಿದೆ? ಅಲ್ಲಿಂದ ನಮ್ಮ ಥಾಟ್ ಸೀಡ್ ಆಯ್ತು. ಕರಣ್ ಮತ್ತೆ ನಾನು ಚಿಕ್ಕ ವಯಸ್ಸಿಂದಾನು ಪರಿಚಯನೇ.
ನಾವಿಬ್ರು 15 ವರ್ಷದಿಂದ ಸ್ನೇಹಿತರು. ನಾವು ಕಾಲೇಜ್ನಲ್ಲಿ ಜೊತೆಗೆ ಓದಿದೀವಿ. ಮತ್ತೆ ನನ್ನ ಪ್ರೀವಿಯಸ್ ಬಿಸ್ನೆಸ್ ನಂತರ ಯಾವಾಗ ನಾವು ಕ್ಯಾಟಗರೀಸ್ ನ ನೋಡ್ತಾ ಇದ್ವಿ, ಅವಾಗ ನಮಗೆ ಗೊತ್ತಾಯ್ತು ಕ್ಲೀನಿಂಗ್ ಆಸ್ ಎ ಕ್ಯಾಟಗರಿನಲ್ಲಿ ಇಷ್ಟೊಂದು ಸ್ಕೋಪ್ ಇದೆ. ನಾವು 90% ನೀರ್ನ ಶಿಫ್ಟ್ ಮಾಡ್ತಾ ಇದೀವಿ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ವಿಚ್ ಇಸ್ ನಾಟ್ ಮೇಕಿಂಗ್ ಎನಿ ಸೆನ್ಸ್. ನಾವು ಅದರಿಂದ ನೀರನ್ನ ತೆಗೆದಾಕ್ಬಿಟ್ರೆ ನಮ್ಮ ಪ್ರಾಡಕ್ಟ್ ನ ಸೈಜ್ ಕಮ್ಮಿ ಆಗ್ಬಿಡುತ್ತೆ, ಲಾಜಿಸ್ಟಿಕ್ಸ್ ಕಮ್ಮಿ ಆಗುತ್ತೆ, ಹ್ಯಾಂಡ್ಲಿಂಗ್ ಕಮ್ಮಿ ಆಗ್ಬಿಡುತ್ತೆ, ಆಪರೇಷನ್ಸ್ ಕಮ್ಮಿ ಆಗುತ್ತೆ. ಮತ್ತೆ ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡಿದ್ರೆ 95% ತನಕ ಪ್ಲಾಸ್ಟಿಕ್ ನ ನಾವು ಕಮ್ಮಿ ಮಾಡಬಹುದು, ಎಕ್ಸಿಸ್ಟಿಂಗ್ ಬಾಟಲ್ಸ್ ನ ಯೂಸ್ ಮಾಡಬಹುದು, ಮತ್ತೆ ಮನೆಯಲ್ಲಿ ಕೂಡ ಇಟ್ಸ್ ಜಸ್ಟ್ ಈಸಿಯರ್ ಟು ಸ್ಟೋರ್. ಅಂಡ್ ದ ಬೆಸ್ಟ್ ಪಾರ್ಟ್ ಈಸ್ ವಿ ಯೂಸ್ ಇಂಗ್ರೀಡಿಯೆಂಟ್ಸ್ ವಿಚ್ ಆರ್ ನಾನ್ ಟಾಕ್ಸಿಕ್, ವಿಚ್ ಆರ್ ಸೇಫರ್ ಫಾರ್ ಯೋರ್ ಪೆಟ್ಸ್, ಯೋರ್ ಕಿಡ್ಸ್ ಅಂಡ್ ಫಾರ್ ಯೋರ್ ಸೆಲ್ಫ್. ಸೊ ನಾನು ನನ್ನ ಜಾಗಕ್ಕೆ ಹೋಗಿ ಕೂತ್ಕೊಂಡು ಫ್ಲೋರ್ ಓಪನ್ ಮಾಡೋದಕ್ಕೂ ಮುಂಚೆ ಒಂದು ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ ಈ ಪ್ರಾಡಕ್ಟ್ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. %76% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ಬೇಕು ಅಂತ. ಕಂಗ್ರ್ಯಾಚುಲೇಷನ್ಸ್ ಟೈಟನ್ಸ್, ವಿಲ್ ಓಪನ್ ಇಟ್ ಫಾರ್ ಯು. ಈ ಕ್ಯಾಟಗರಿಲಿ ಕನ್ಸ್ಯೂಮರ್ಸ್ ತುಂಬಾ ಪ್ರೈಸ್ ಸೆನ್ಸಿಟಿವ್ ಆಗಿರ್ತಾರೆ. ಮತ್ತೆ ಈ ಕ್ಯಾಟಗರಿನಲ್ಲಿ ನಿಮಗೆ ಕಾಂಪಿಟೇಷನ್ ಸ್ಟಾರ್ಟ್ಅಪ್ ಮಾತ್ರ ಅಲ್ಲ, ತುಂಬಾ ದೊಡ್ಡ ಕಂಪನಿಗಳೇ ಇದಾವೆ. ಆ ಕಾಂಪ್ಯಾರಿಸನ್ ಅಲ್ಲಿ ಎಕ್ಸಾಕ್ಟ್ಲಿ ನಿಮ್ಮ ಪ್ರೈಸ್ ಡಿಫ್ರೆನ್ಸ್ ಏನು, ಆ ಪ್ರೈಸ್ ಡಿಫ್ರೆನ್ಸ್ ನ ಪೇ ಮಾಡೋದಕ್ಕೆ ಕಸ್ಟಮರ್ಸ್ ರೆಡಿ ಇದಾರಾ ಇಲ್ವಾ, ಅದನ್ನ ನಮ್ಗೆ ಅರ್ಥ ಮಾಡಿಸಿ. ನಾವು ಕ್ಲಿವೋನ ಮಾಡ್ತಿದೀವಿ ಭಾರತಕ್ಕೋಸ್ಕರ, ನಿಮ್ಗೋಸ್ಕರ ಅಲ್ಲ, ನನ್ಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರನು. ನಾವು ಹೇಗೆ ನೀರನ್ನ ತೆಗೆದಾಕ್ಬಿಟ್ಟಿದೀವಿ, ಬಾಟಲ್ಸ್ ತೆಗೆದಾಕ್ಬಿಟ್ಟಿದೀವಿ, ನಮ್ಮ ಪ್ರೈಸಿಂಗ್ ಇದೆ ಕಾಂಪಿಟೇಟರ್ಸ್ ಇಂದ 50% ಲೆಸ್. ಪ್ರಿಯಾಂಕಾ ಅವ್ರ ಕೈಯಲ್ಲಿ ಯಾವ ಫ್ಲೋರ್ ಕ್ಲೀನರ್ ಇದೆ ಅದ್ರ 5 ಲೀಟರ್ ಬಂದು 299 ರುಪೀಸಿಂದ 349 ರುಪೀಸು ನಾವು ಆನ್ಲೈನಲ್ಲಿ ಮಾರ್ತೀವಿ. ಮತ್ತೆ ಮಾರ್ಕೆಟ್ ಲೀಡರ್ ಏನಿದ್ದಾರೆ ದೇ ಸೆಲ್ 5 ಲೀಟರ್ಸ್ ಫಾರ್ 750 ರುಪೀಸ್. ಸೊ ದಟ್ ಈಸ್ ದ ಪ್ರೈಸ್ ಡಿಫರೆನ್ಸ್ ವಿ ಆರ್ ಟಾಕಿಂಗ್ ಅಬೌಟ್. ಸ್ವಲ್ಪ ಹೇಳ್ತೀರಾ, ಇವತ್ತು ನಿಮಗೆ ಎಷ್ಟು ಜನ ಕನ್ಸ್ಯೂಮರ್ಸ್ ನಿಮ್ಮ ಪ್ಲಾಟ್ಫಾರ್ಮ್ ಇಂದ ಬೈ ಮಾಡ್ತಾರೆ, ಮತ್ತೆ ಎಷ್ಟು ರಿಪೀಟ್ ರೇಟ್ ಈ ಕ್ಯಾಟಗರಿಲಿ ಕಾಣಿಸ್ತಿದೆ? ನಾವು ಕರೆಂಟ್ಲಿ 2 ಚಾನೆಲ್ಸ್ ಅಲ್ಲಿ ಸ್ವಲ್ಪ ಹೆವಿಯಾಗಿ ಸೇಲ್ ಮಾಡ್ತಿದೀವಿ. ಅಂಡ್ ಅನದರ್ ಒನ್ ಇಸ್ ಶಾಪಿಫೈ ವೆಬ್ಸೈಟ್, ಇಲ್ಲಿ ನಮಗೆ 80% ಆಫ್ ದ ರೆವೆನ್ಯೂ ಬರುತ್ತೆ. ನಾವು ನೋಡ್ತಿದ್ವಿ ನಮ್ಮ ಫ್ಲೋರ್ ಕ್ಲೀನರ್ಗೆ ವಿ ಆರ್ ಸೀಯಿಂಗ್ 37 to 40% ರಿಪೀಟ್ ರೇಟ್ ಮಂತ್ ಆನ್ ಮಂತ್ ಹ್ಯಾಪನ್ ಫಾರ್ 6 months. ಮಾರ್ಕೆಟ್ ಲೀಡರ್ದು ಏನ್ ಬೆಂಚ್ ಮಾರ್ಕ್ ಇದೆ ದಟ್ ಈಸ್ ಅಟ್ 45%. 6 months ಬ್ಯಾಕ್ ವಿ ವರ್ ಅಟ್ 15%. ಸೊ ವಿ ಹ್ಯಾವ್ ಬೀನ್ ಸೀಯಿಂಗ್ ದಟ್ ಕನ್ಸಿಸ್ಟೆಂಟ್ ಗ್ರೋತ್ ಹ್ಯಾಪನ್. ಸೊ ಟೋಟಲ್ ಎಷ್ಟು ಚಾನಲ್ ಸ್ಪ್ಲಿಟ್ ಆಗಿದೆ ಸ್ವಲ್ಪ ಹೇಳ್ತೀರಾ? Amazon is at about 55%, Shopify is at about 25%, and the rest 20% comes from Flipkart, then Cred. Then we have just launched onto pay commerce websites like Zepto and BigBasket, and we are getting live on the Instamart in the coming week. ಸ್ವಲ್ಪ ಯೂನಿಟ್ ಎಕಾನಮಿ ಬಗ್ಗೆ ಹೇಳ್ತೀರಾ? ಅನ್ಕೊಳ್ಳಿ ಒಂದು ಆರ್ಡರ್ ವ್ಯಾಲ್ಯೂ ಬಂದ್ಬಿಟ್ಟು 100 rupees ಇದೆ ಅಂದ್ರೆ ಆಫ್ಟರ್ GST, so 28 rupees is the cost. 24 rupees to 25 rupees is the cost of fulfillment. ಹಾಗಾಗಿ ನಮ್ದು ಮಾರ್ಕೆಟಿಂಗ್ ಅಲ್ಲಿ ಹೋಗುತ್ತೆ about 55 rupees, ಲಾಸ್ಟ್ ಪರ್ ಯೂನಿಟ್ ಆಗುತ್ತೆ 5 to 6 rupees. ಮತ್ತೆ ನಿಮ್ಮ ಎಬಿಟಾ ಎಷ್ಟಿದೆ? ಎಷ್ಟು ಪರ್ಸೆಂಟ್ ನಿಮ್ಮ ಎಬಿಟಾ ಇದೆ? about -22% EBITDA. ಅಂಡ್ ಮಂತ್ಲಿ ಎಷ್ಟು ಸ್ಕೇಲ್ ಇದೆ ಈಗ? This month we are closing at about 70 to 75 lakhs net revenue. April ಅಲ್ಲಿ ನಾವು ಮಾಡಿದ್ವಿ about 35 lakhs. May ನಲ್ಲಿ ನಾವು ಮಾಡಿದ್ವಿ above 45 lakhs. June ಅಲ್ಲಿ ನಾವು ಮಾಡಿದ್ವಿ above 53 lakhs. July we closed it about 61 lakhs. And August is we are on track to do about 70 to 75 lakhs. ನೀವು ಸ್ವಲ್ಪ IP ಬಗ್ಗೆ ಏನಾದರೂ ಮಾತಾಡಿ. To be honest, FMCG ಲಿ ನಾವು ಏನು IP ಮಾಡೋದಕ್ಕಾಗಲ್ಲ ಅಲ್ವಾ? The moment we try to do IP, ನಮ್ಮ ಫಾರ್ಮುಲೇಷನ್ ಓಪನ್ ಅಲ್ಲಿ ಹೊರಟೋಗುತ್ತೆ. ನೀವು ಮ್ಯಾನುಫ್ಯಾಕ್ಚರಿಂಗ್ ನೀವಾಗೆ ಮಾಡ್ತೀರಾ ಇಲ್ಲ ಥರ್ಡ್ ಪಾರ್ಟಿ ಇದೆಯಾ? ನಾವೇ ಮಾಡ್ತೀವಿ. ಇವತ್ತು ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಯಲ್ಲ, ಎಷ್ಟು ಸ್ಕೇಲ್ ತನಕ ಕೆಪಾಸಿಟಿ ಇದೆ? ಈಗ ನಮ್ದು 2 ಶಿಫ್ಟ್ ನಡೀತಾ ಇದೆ ಓಕೆ ಆಲ್ರೆಡಿ. ಅಂಡ್ ಐ ಥಿಂಕ್ ವಿ ಕ್ಯಾನ್ 75 to 1.2 CR ವರೆಗೂ ಮಾಡ್ಬೋದು ವಿತೌಟ್ ಅ ಲಾಟ್ ಆಫ್ ಫೈಟ್. ಅದಾದ್ಮೇಲೆ ನಾವು ಥರ್ಡ್ ಪಾರ್ಟಿ ವೇರ್ಹೌಸ್ ನ ಎಕ್ಸ್ಪ್ಲೋರ್ ಮಾಡ್ಬೋದು, ಇಲ್ಲ ವಿತ್ ನ್ಯೂರ್ ಪ್ರಾಡಕ್ಟ್ಸ್ ವಿ ವಿಲ್ ಡೂ ದಟ್. ಅಂಡ್ ಹೊಸ ಯೂನಿಟ್ ನ ನೀವೇನಾದ್ರೂ ದೊಡ್ಡ ಯೂನಿಟ್ ಅಂದ್ರೆ ಆಗಿ ಎಷ್ಟು ಕೆಪೆಕ್ಸ್ ಮಾಡಬೇಕು, 5 ಕೋಟಿ 6 ಕೋಟಿ ಆ ಸ್ಕೇಲ್ಗೆ ತಗೊಂಡೋಗ್ಬೇಕು ಅಂದ್ರೆ ಕ್ಯಾಪೆಕ್ಸ್. ಇಲ್ಲಿವರೆಗೂ ನಾವು ಇನ್ವೆಸ್ಟ್ ಮಾಡಿದೀವಿ ನಮ್ಮ ಫ್ಯಾಕ್ಟ್ರಿಲಿ 20 ಲಕ್ಷ ರೂಪಾಯಿ. Okay. And that can take Yeah. us to a 1.2 CR. The moment we make it 50 lakhs, probably it will take us to ಸ್ವಲ್ಪ automation ಬೇಕಲ್ವಾ? So another 4 CR. We are very proud to say that ನಮ್ದೇನು ಟೀಮ್ ಇದೆ. We are a team about 50 people. 95% factory today is run by women. ಯಾರು ನಾಸಿಕ್ನ ಲೋ ಲೈಂಗ್ ಏರಿಯಾಸ್ ಇಂದ ಬರ್ತಾರೆ. ನೀವು ನಮ್ಮ ಟೈಟನ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಹೇಳ್ಬಿಡಿ. ಸೊ ಟೈಟನ್ಸ್ ನಮ್ಮ ಆಸ್ಕ್ ತುಂಬಾ ಸಿಂಪಲ್ ಆಗಿದೆ. 75 lakhs for 1.5% equity. ಸೂಪರ್, ನಡೀರಿ ಹಾಗಾದ್ರೆ. ಸರಿ ಹೋಯ್ತು, ಇವತ್ತು ಕೊಡ್ತಾರೆ. ಅರ್ಜುನ್ ಎಲ್ಲರ ಬಾಯಿನ ಕಟ್ ಹಾಕ್ಬಿಟ್ರು, ಯಾರು ಮಾತಾಡ್ದಂಗ್ ಮಾಡ್ಬಿಟ್ರು. ಅರ್ಜುನ್ ಬ್ಲಾಕ್ ಬಜಾರ್ನ ಓದ್ತಿದ್ದಾರೆ. ಸೊ ಅರ್ಜುನ್, ನೀವ್ ಹೇಳಿ ಏನ್ ಆಫರ್ ಕೊಡ್ತೀರಿ ಅವ್ರಿಗೆ? ನಾನು ಎಕ್ಸಾಕ್ಟ್ಲಿ 3 ಮತ್ತೆ 4 ಮಧ್ಯೆ 3.5x ಕೊಡ್ತೀನಿ. ನಿಮ್ಮ ಪೋಸ್ಟ್ ಮನಿ ಲಾಸ್ಟ್ ರೌಂಡ್ ನ ವ್ಯಾಲ್ಯೂಯೇಷನ್ 32 crores ಅಲ್ವಾ? ಆ ವ್ಯಾಲ್ಯೂಯೇಷನ್ ಮೇಲೆ
25 ಲಕ್ಷ ಹಾಕ್ಬೇಕು ಅನ್ಕೋತಿದ್ದೀನಿ. ಮತ್ತೆ ನಾನು ಇದನ್ನು ಹೇಳ್ಬಿಡ್ತೀನಿ, ನಿಮ್ಗೆ ಈ 25 ಲಕ್ಷದಿಂದ ತುಂಬಾ ಡೈಲ್ಯೂಷನ್ ಆಗೋದಿಲ್ಲ. ಬಟ್ ನಾವು ಬಿಗಿನಿಂಗ್ ಇಂದ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಇಂದ ಮಾತಾಡ್ತಾ ಇದೀವಿ. ಮತ್ತೆ ನಂಗೆ ಇದು ಕೂಡ ಗೊತ್ತಿದೆ, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಮತ್ತೆ ಈ ಬ್ರ್ಯಾಂಡ್ ನ ಒಂದು ಲೆವೆಬಲ್ ಬ್ರ್ಯಾಂಡ್ ಆಗಿ ಹೇಗ್ ಮಾಡೋದು, ಅದು ನನ್ನ ಎಕ್ಸ್ಪರ್ಟೀಸ್. ಹಾಗಾಗಿ ನಾನು ಈ ವ್ಯಾಲ್ಯೂಯೇಷನ್ ಕೊಡ್ತಿದ್ದೆ. ಈಗ ನೀವು ಹೇಳಿ, ಈ ಆಫರ್ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಿ? ಯಾವ ರೆಸಿಲಿಯನ್ಸ್ ಮತ್ತೆ ಯಾವ ಗ್ರಿಡ್ ಜೊತೆ ನಾವು ಈ ಬಿಸ್ನೆಸ್ ನ ಮಾಡ್ತಾ ಇದೀವಿ, ಮತ್ತೆ ಯಾವ ಫ್ರೊಗ್ಯಾಲಿಟಿ, ಟು ಬಿ ವೆರಿ ಆನೆಸ್ಟ್, ಈ ಕ್ಯಾಟಗರಿನಲ್ಲಿ ಈ ತರ ಎಕನಾಮಿಕ್ಸ್ ಯಾರ ಯಾರ ಹತ್ರನೂ ಹತ್ರನೂ ಇಲ್ಲ. ಇಲ್ಲ. ಅಂಡ್ ದರ್ ಇಸ್ ಅ ಕ್ಲಿಯರ್ ಮೋಡ್ ಟು ದಟ್. ಇಟ್ ಈಸ್ ನಾಟ್ ದಟ್ ನಾವು ತುಂಬಾ ಒಳ್ಳೆ ಬಿಸ್ನೆಸ್ ಮ್ಯಾನು. ದ ಹೋಲ್ ಸಸ್ಟೈನಬಿಲಿಟಿ ಸ್ಟೋರಿ ಅರೌಂಡ್ ಇಸ್ ವೆರಿ ವೆರಿ ಪವರ್ಫುಲ್, ವಿಚ್ ಪೀಪಲ್ ಆರ್ ಆಲ್ರೆಡಿ ಟಾಕಿಂಗ್ ಅಬೌಟ್. ಯಾವಾಗ ನಾವು ಕ್ಲೋಸ್ ಆಗ್ತಾ ಇದ್ವಿ, ರೈಟ್, ದೇರ್ ವಾಸ್ ಅ ಪಾಯಿಂಟ್ ವೇರ್ ನೋಬಡಿ ವಾಂಟೆಡ್ ಟು ಟಾಕ್ ಟು ಅಸ್. ಆವಾಗ ಯಾವ ಇನ್ವೆಸ್ಟರ್ಸ್ ನಮಗೆ ಸಪೋರ್ಟ್ ಮಾಡಿದ್ದಾರೆ, ರೈಟ್, ಈಗಲೂ ಕೂಡ ಅವರು ಸಪೋರ್ಟ್ ಮಾಡೋದಕ್ಕೆ ಕೂತಿದ್ದಾರೆ. ದೇ ಆರ್ ರೆಡಿ ಅಟ್ ಎ ಫೋನ್ ಕಾಲ್, ಮಯಾಂಕ್ ನೀನು ಫಸ್ಟ್ ಸ್ಟೆಪ್ ನ ಮುಗಿಸು, ಆಮೇಲೆ ನಾವು ಮಾತಾಡ್ತೀವಿ. ಹಾಗಾಗಿ ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ವೆರಿ ಸ್ಟ್ರಾಂಗ್ ಇಂಜಸ್ಟಿಸ್ ಟು ದೆಮ್. ಅದು ದೇ ಸಪೋರ್ಟೆಡ್ ಅಸ್ ವೆನ್ ದೇ ಥಾಟ್ ದಟ್ ಇದಂತೂ ನಡೆಯೋದಿಲ್ಲ ಅಂತ. ಆದ್ರೂ ಓಕೆ, ಟ್ರೈ ಮಾಡೋಣ ಅಂತ. ಟುಡೇ ವೇರ್ ವಿ ಆರ್, ವಿ ಥಿಂಕ್ ದಟ್ ದೇ ಡಿಸರ್ವ್ ಸಮ್ ಸಾರ್ಟ್ ಆಫ್ ಅಪ್ರಿಸಿಯೇಷನ್, ವ್ಯಾಲ್ಯೂ ಅಂಡ್ ರಿಸ್ಕ್ ದೇ ಟುಕ್ ಇನ್ ಟು ಅಸ್ ಅಟ್ ದಟ್ ಟೈಮ್. ಹಾಗಾದ್ರೆ ನೀವು ಕೌಂಟರ್ ಹೇಳ್ಬಿಡಿ. ಹೌ ಡು ಐ ಸೇ? ಸೊ ನೀವು ಅಪ್ರಾಕ್ಸಿಮೇಟ್ಲಿ ಒಂದು 50 ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. 50 ಕೋಟಿ ವ್ಯಾಲ್ಯೂಯೇಷನ್ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಐ ಮೀನ್, ಸರಿ, ಹಾಗಾದ್ರೆ ನಾವು ಬೇರೆಯವ್ರು ಕೇಳೋಣ. ಸೊ ಈ ಆಫರ್ನ ನೀವು ರಿಜೆಕ್ಟ್ ಮಾಡ್ತಿದ್ದೀರಿ? ಎಸ್. ಓಕೆ. ಇಲ್ಲಿಗ ರಿಷಬ್ ನೀವೇ ಮೊದ್ಲು ಜಂಪ್ ಮಾಡ್ಬೇಕಿತ್ತು. ಮಾಡ್ತಿದ್ದಾರೆ. ರಿಷಬ್ ಜಂಪ್ ಮಾಡ್ತಿದ್ದಾರೆ. ಸೊ ನೀವು ಹೇಳಿ. ಹಾಗಿದ್ರೆ ಮಯಾಂಕ್ ಮತ್ತೆ ಕರಣ್, ನನ್ನ ಟೀಮ್ ಕೂಡ ಇದಕ್ಕೆ ಮುಂಚೆ ನಿಮ್ಮನ್ನ ಭೇಟಿ ಮಾಡಿದ್ದಾರೆ. ಏಪ್ರಿಲ್ 24, 2024 ನಲ್ಲಿ ಕೂಡ ರಿಷಬ್ ಅವರ ಬಂದಿತ್ತು ಆರ್ಡರ್ ಬಂದಿತ್ತು ನಮ್ಗೆ. ನಾವೆಲ್ಲಾನು ಬಿಟ್ಬಿಟ್ಟು ನಾವೇ ಅದನ್ನ ಪ್ಯಾಕ್ ಮಾಡಕ್ ಕೂತ್ಕೊಂಡ್ವಿ. ಮನೆ ಕ್ಲೀನ್ ಆಯ್ತಾ ಇಲ್ವಾ? ಎಲ್ಲ ಕ್ಲೀನ್ ಆಯ್ತು, ತುಂಬಾನೇ ಒಳ್ಳೆ ಫೀಡ್ಬ್ಯಾಕು ಬಂತು ಮನೆಯಿಂದ. ಆದ್ರೆ ನಾವು ಇನ್ವೆಸ್ಟ್ ಮಾಡ್ಲಿಲ್ಲ. ಅದಕ್ಕೆ ಈಗ ನಾನು ಅದನ್ನ ಹೇಳಕ್ ಹೊರಟಿದ್ದೀನಿ. ಏನಂದ್ರೆ ನಾನು ಐ ಆಮ್ ರೆಡಿ ಟು ಗಿವ್ ಯು ಯುನೋ ಮಲ್ಟಿಪಲ್ ಆಫ್ 5. ಅಂಡ್ ಇನ್ನೊಂದು ಮಾತೇನಂದ್ರೆ, ನಂಗೆ ಜಾಸ್ತಿ ಸ್ಟೇಕ್ ಬೇಕು. ನೀವು 75 lakhs ಅಂತ ಹೇಳ್ತಿದ್ದೀರಾ, ನನಗೆ 3-4 ಇನ್ನೂ ಜಾಸ್ತಿ ಮಾಡಬೇಕು. ಸೊ ನಾವು ಹಾಗೆ ಇಫ್ ಐ ಕ್ಯಾನ್ ಡೂ ಫಾರ್ $500,000, 4.5 crores ಗೋಸ್ಕರ, ದೆನ್ Skin in the game. ಸ್ಕಿನ್ ಇನ್ ದ ಗೇಮ್. ವೆರಿ ಗುಡ್, ವೆರಿ ಗುಡ್. ಸೂಪರ್. ಅವ್ರ ಸ್ಕಿನ್ ನೋಡಿ ಸರ್, ಖುಷಿಯ ಕಣ್ಣೀರು ಸರ್. ಅವ್ರ ಸ್ಕಿನ್ ನೋಡಿ ಸರ್. 5.2 ಮಲ್ಟಿಪಲ್ ಫಾರ್ 4.5 crores. 50 crores ನ ವ್ಯಾಲ್ಯೂಯೇಷನ್ಗೆ ಅಪ್ರಾಕ್ಸಿಮೇಟ್ ಬರ್ತಾ ಇದೆ. ಎಸ್, ಫಾರ್ 4.5 crores. ಎಸ್, 10% ಆದ್ರೂ ಇರ್ಲಿ. ಹಾ, 10% ಸ್ಟೇಕ್ ತಗೊಳ್ಳಿ. 4.25 ಕೋಟಿ ಅಂದ್ರೆ 10%. ರಿಷಬ್ ಅವರು ಇನ್ವೆಸ್ಟರ್ ನಿಮ್ಗೆ ಎಷ್ಟು ಒಳ್ಳೆಯವ್ರು ಸಿಗ್ತಾ ಇದ್ದಾರೆ, ಅದು ತುಂಬಾ ಒಳ್ಳೇದು. ಆದ್ರೆ ನನಗನ್ಸುತ್ತೆ ನೀವು ಡೈಲ್ಯೂಟ್ ಮಾಡಬಾರ್ದು. ಆದ್ರೆ ನೀವು ಮಾಡ್ಬೇಕು ಅಂದ್ಕೊಂಡಿದ್ರೆ ನಾನು ಅಸೋಸಿಯೇಟ್ ಆಗಿ ಬರ್ತೀನಿ. ಅಂಡ್ ಐ ಕ್ಯಾನ್ ಪುಟ್ ಇನ್ 25 lakhs. ಅದ ಸೇಮ್ ವ್ಯಾಲ್ಯೂಯೇಷನ್ ರಿಷಬ್ ಇಸ್ ಗಿವಿಂಗ್. ಐ ಫೀಲ್ ಇದರಲ್ಲಿ ಏನೋ ಕ್ರೆಡಿಬಲ್ ಇದೆ ಅಂತ, ದಟ್ 2 ಟೈಟನ್ಸ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಆರ್ ಡೂಯಿಂಗ್ ದಿಸ್. ಸೊ ನಾನು ನಿಮ್ಮ ಜೊತೆ ಕೈ ಜೋಡಿಸಕ್ಕೆ ಇಷ್ಟಪಡ್ತೀನಿ ವಿತ್ 25 lakhs ಆನ್ ದ ಸೇಮ್ ವ್ಯಾಲ್ಯೂಯೇಷನ್ ಆಸ್ ರಿಷಬ್. ಓಕೆ. ಬಿಗ್ ಪ್ಲೇಯರ್ಸ್ ಎಂಟ್ರಿ ನೀವು ತಡೆಯೋಕ್ಕಾಗಲ್ಲ ಇದರಲ್ಲಿ, ಯಾಕಂದ್ರೆ ಇದರಲ್ಲಿ IP ಇಲ್ಲ. ಇದರಿಂದ ನಾನು ನಿಮ್ ಜೊತೆ ಕೈ ಜೋಡ್ಸಕ್ ಆಗೋದಿಲ್ಲ. ಸರಿ ಆಯ್ತು. ಸರಿ, you so much, ಹಾಗಾದ್ರೆ ಮಯಾಂಕ್, ರಿಷಬ್ ಹೇಳ್ತಿದ್ದಾರೆ 4.25 ಕೋಟಿ 35 ಕೋಟಿ ವ್ಯಾಲ್ಯೂಯೇಷನ್ಗೆ. ಅದೇ ವ್ಯಾಲ್ಯೂಯೇಷನ್ಗೆ ಪ್ರಿಯಾಂಕ್ ಅವರು 25 ಲಕ್ಷ ಮತ್ತೆ ಪವನ್ ಅವರು 25 ಲಕ್ಷ ಆಗ್ತಾ ಇದ್ದಾರೆ. ಬಟ್ ದ ಪರ್ಸೆಂಟೇಜ್ ವೈಸ್ ಎಷ್ಟು ಡೈಲ್ಯೂಟ್ ಆಗ್ತಿದೆ? ಅರೌಂಡ್ 10.5%. 10.5%. ನೀವು ಇಷ್ಟಪಡೋದಾದ್ರೆ ರಿಷಬ್ ಅವ್ರ ಜೊತೆ ಮಾತ್ರ ಕೈ ಮಿಲಾಯಿಸಬಹುದು. ನೀವು ಇಷ್ಟಪಟ್ರೆ 3 ಜನ ಜೊತೆನೂ ಕೈ ಮಿಲಾಯಿಸಬಹುದು, ಅಥವಾ 2 ಜೊತೆ ಕೈ ಮಿಲಾಯಿಸಬಹುದು, ಅಥವಾ ಒಬ್ರ ಜೊತೆಗೂ ಮಾಡಬಹುದು. ನಾವೇನಾದ್ರೂ 5 crores at 10% ಮಾಡ್ಬೋದಾ? ಯಾ, ಡನ್ ಡನ್ ಡನ್. 50 ಕೋಟಿ ಒಳ್ಳೆ Done? ದುಡ್ಡು. ಡನ್. ಹಾ, ವಂಡರ್ಫುಲ್. ಸೊ 50 ಕೋಟಿ ವ್ಯಾಲ್ಯೂಯೇಷನ್ಗೆ 5 ಕೋಟಿ ಇನ್ವೆಸ್ಟ್ಮೆಂಟ್. ಕಂಗ್ರಾಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಟೈಟನ್ಸ್, ನಿಮಗೆ ಮತ್ತೆ ನಮ್ಮ ಆಡಿಯನ್ಸ್ಗೆ ಮತ್ತೆ ಮನೇಲಿ ಕೂತ್ ನೋಡ್ತಿರೋ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದು ಇವತ್ತಿನ ತನಕ ಇಲ್ಲಿ ತನಕ ಆಗಿರೋ ದೊಡ್ಡ ಡೀಲ್ ಅಂತ ಹೇಳ್ತೀನಿ. ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿದೆ ಇದು. ಗುಡ್. ನಿಮ್ಮ ಫ್ಯಾಮಿಲೀಸ್ ಬಂದಿದ್ದಾರ ಜೊತೆಗೆ? ಹೌದು, ಯಾರ್ಯಾರು ಬಂದಿದ್ದಾರೆ? ನನ್ನ ಮಾಮ್ ಡ್ಯಾಡ್ ಮತ್ತೆ ನನ್ನ ವೈಫ್. ಮತ್ತೆ ನನ್ನ ವೈಫ್. ಅವ್ರನ್ನ ನಾವು ಕರಿಬೋದಾ ಸ್ಟೇಜ್ ಮೇಲೆ? ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್.
ಇವತ್ತಿನ ತನಕ ಆಗಿರೋ ದೊಡ್ಡ ಇನ್ವೆಸ್ಟ್ಮೆಂಟ್ ನ ತಗೊಂಡು ಹೋಗ್ತಿದ್ದಾರೆ ಇವರು. ಶಿ ವಾಸ್ ವಾಚಿಂಗ್ ಸಮ್ ಟಿವಿ ಸೀರಿಯಲ್, ಯಾವ್ದೋ ಡ್ಯಾನ್ಸ್ ಶೋ ನೋಡ್ತಾ ಇದ್ರು. 3 ವಾರದ ಹಿಂದಿನ ಮಾತು. ನಾವು ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ನಾವ್ ಅನ್ಕೊಂಡ್ವಿ ಹೋಗ್ಬಿಟ್ಟು ಬರೋಣ ಅಂತ. ಟ್ರೈಲರ್ ಅಲ್ಲಿ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಅಂತ. ನಮಗೆ ಯಾವಾಗ ಗೊತ್ತಾಯ್ತು ಫ್ಯಾಮಿಲಿ ಕೂಡ ಬರ್ಬೋದು ಅಂತ ನಾವ್ ಯಾವತ್ತೂ ಹೇಳಲಿಲ್ಲ. ನಾನು ಇವ್ರನ್ನ ದಿನ ಕೇಳ್ದೆ, ನೀವು ಆಡಿಯನ್ಸ್ ಅಲ್ಲಿ ಹೋಗ್ಬೇಕಾ, ನನಗೆ ಸ್ವಲ್ಪ ಜನರು ಗೊತ್ತು, ನಿಮ್ಮನ್ನಲ್ಲಿ ಕೂಡಿಸ್ಬೋದು ಅಂತ. ಸೊ ಶಿ ಗಾಟ್ ಆಲ್ ಎಕ್ಸೈಟೆಡ್. ನಾಳೆ ಹೋಗ್ಬೋದಾ ಅಂತ. ಅಂಡ್ ಐ ಥಿಂಕ್ ಫ್ರಮ್ ದೇರ್ ಟು ಹಿಯರ್ ಇನ್ 3 weeks is, I think for me it's a very big moment that I am able to get her here. Amazing. ವಾವ್, ದಟ್ಸ್ ಅಮೇಜಿಂಗ್. ಮನೇಲಿ ಇವರೇ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಅವರು. ಮಾಡ್ತಾರೆ ಎಲ್ಲಾನು ಮಾಡ್ತಾರೆ. ಐ ಥಿಂಕ್ ಅದನ್ನ ವೈಫ್ ಹತ್ರ ಕೇಳ್ಬೇಕು. ಹೌದು, ಮೈಕ್ ಅವ್ರಿಗೆ ಕೊಡಿ. ಎಲ್ಲರಿಗೂ ಮುಂಚೆ ಅವ್ರಿಗೆ ಕೇಳ್ಬೇಕು ನಾವು. ಐ ವರ್ಕ್ ಫ್ರಮ್ ಮಂಡೇ ಟು ಸ್ಯಾಟರ್ಡೇ. ಸಂಡೇ ಯಾವ್ದಾದ್ರು ಹೊಸ ಪ್ರಾಡಕ್ಟ್ ಬಂದ್ರೆ ಅವ್ರು ಹೇಳ್ತಾರೆ, ಅಕ್ಷಿ ಈ ಪ್ರಾಡಕ್ಟ್ ನ ಟ್ರೈ ಮಾಡೋಣ ಅಂತ ಹೇಳ್ತಾರೆ. ನನಗೆ ಸಿಗೋದು ಒಂದೇ ದಿನ ಅಂತ ಹೇಳ್ತೀನಿ, ಆದ್ರೂ ಟ್ರೈ ಮಾಡೋಣ ಅಂತ ಹೇಳ್ತಾರೆ. ಇವರ ಡೆಡಿಕೇಶನ್ ನೋಡ್ಬಿಟ್ಟು ನಾನು ಹೇಳ್ತೀನಿ ಏನಂದ್ರೆ, ಸರಿ ಬಾ ಟ್ರೈ ಮಾಡೋಣ ಅಂತೀನಿ. ಸೊ ಇವರು ಟ್ರೈ ಮಾಡ್ತಿರೋ ಹೊಸ ಪ್ರಾಡಕ್ಟ್ ನ ಐ ಥಿಂಕ್ 10 ದಿನದ ಮುಂಚೆನೆ ಅನ್ಸುತ್ತೆ ನಾವ್ ಇದನ್ನ ಟ್ರೈ ಮಾಡ್ತಿದ್ವಿ. ಸೊ ನೀವು ಅವರ ಕ್ಯೂ ಟೀಮ್. ಇಂಡೈರೆಕ್ಟ್ಲಿ ನನಗನ್ಸುತ್ತೆ ಆ ಏರಿಯಾದಲ್ಲಿ ತುಂಬಾ ಕ್ಲೀನ್ ಆಗಿರೋ ಮನೆ ನಿಮ್ದೆ ಅಂತ. ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಎಲ್ಲರಿಗಿನ್ನ ನಿಮ್ಮ ಮನೆನೇ ಕ್ಲೀನ್ ಆಗಿದೆ ಅಂತ. ಥ್ಯಾಂಕ್ ಯು ಮಯಾಂಕ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. Thank you. ಸೊ ನೋಡ್ತಾ ಇರಿ ಐಡಿಯಾ ಬಾಸ್, ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ.